ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ರೆ ಅಂತ ವಿಡಿಯೋ ಮಾಡ್ತಾ ಗೈಸ್. ನೆನ್ನೆ ತಾನೇ ಗೈಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಗೈಸ್. ಈಗ ಸೆಕೆಂಡ್ ಎಕ್ಸಾಮ್ ಹಾಗೂ ಮೂರನೇ ಎಕ್ಸಾಮ್ ಗೈಸ್. ಎಸ್ ಎಲ್ ಸಿ ಗೈಸ್ ಈಗ ಒಟ್ಟು 3 ಎಕ್ಸಾಮ್ ಬಂದಿದೆ ಗೈಸ್. ಈಗ ಮೊದಲನೇ ಎಕ್ಸಾಮ್ ನೋಡ್ತಾ ಇರ್ಬೋದು, ನೆನ್ನೆ ತಾನೇ ರಿಸಲ್ಟ್ ಬಂತು. ಈಗ ಸುಮಾರು ಜನ ಪಾಸ್ ಆಗಿದ್ರು, ಸುಮಾರು ಜನ ಫೇಲ್ ಆಗಿದ್ರು. ಪಾಸ್ ಆಗಿರೋಗಿಲ್ಲ ಗುಡ್ ಲಕ್, ಪಾಸ್ ಆಗದಿರೋರು ಗುಡ್ ಲಕ್ ಅಂತ ಹೇಳ್ತೀನಿ. ಯಾಕೆಂದ್ರೆ ನೆಕ್ಸ್ಟ್ ಎಕ್ಸಾಮ್ ಸೆಕೆಂಡ್ 2ನೇ ಎಕ್ಸಾಮ್ಗೆ ಫೀಸ್ ಕಟ್ಟಬೇಕು. ಸ್ಕೂಲ್ಗೆ ಹೋಗ್ಬಿಟ್ಟು ನೀವು ಯಾವ ಸ್ಕೂಲ್ ಹೋಗ್ತೀರಾ ಅದನ್ನ ಸ್ಕೂಲ್ನ ಕಟ್ಟಬೇಕು. ಫೀಸ್ ಬಂದ್ಬಿಟ್ಟು 400 ಇರುತ್ತೆ, ಒಂದು ಸಬ್ಜೆಕ್ಟ್ಗೆ 150 ಹಂಗೆಲ್ಲ ಇರುತ್ತೆ. ನಿಮಗೆ ಅದು ಟೈಮ್ ಟೇಬಲ್ ಇನ್ನೂ ರಿಲೀಸ್ ಮಾಡಿಲ್ಲ. ಅವ್ರು ರಿಲೀಸ್ ಮಾಡೋ ಗಂಟೆ ವೆಯ್ಟ್ ಮಾಡಿ. ಅದು ಸೆಕೆಂಡ್ ಎಕ್ಸಾಮ್ ಹಾಗೂ ಮೂರನೇ ಎಕ್ಸಾಮ್ ಆಯ್ತು ಗೈಸ್. ಈಗ ನೀವು ಫೇಲ್ ಅಂತ ಯಾವ್ದು ಕನ್ಸಿಡರ್ಸ್ ಮಾಡಲ್ಲ. ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರಿಸಲ್ಟ್ ಎಲ್ಲ ಆಗ್ಬೋದು NC ಅಂತ ಕನ್ವರ್ಟ್ ಮಾಡ್ತಿದ್ದಾರೆ. NC ಅಂತ ಅಂದರೆ ನಾಟ್ ಕಂಪ್ಲೀಟೆಡ್ ಅಂತ, P ಅಂದ್ರೆ ಪಾಸ್ ಅಂತ ಮಾಡಿರ್ತಾರೆ. ಈ ಥರ ನಿಮ್ಗೆ ಇರುತ್ತೆ ಗೈಸ್. ಇನ್ನು ನಾಳೆ ವೆಯ್ಟ್ ಮಾಡ್ಬೋದು ನಿಮ್ಗೆ ಯಾವಾಗ ಬಿಡ್ತಾರೆ ಸೆಕೆಂಡ್ ಎಕ್ಸಾಮ್ ಕಟ್ಟೋಕ್ಕೆ. ಫೀಸ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಲಾಸ್ಟ್ ಡೇಟ್ ಯಾವಾಗ ಅಂತ ವಿಡಿಯೋನ ಮಾಡ್ತೀನಿ ಗೈಸ್. ಈಗ ಹೇಳ್ತಾರಪ್ಪ ಗೈಸ್, ಯಾರು ಫೇಲ್ ಆಗಿದ್ರು ಫೇಲ್ ಅಂತ ತೋರಿಸ್ತಾ, ನಾಟ್ ಕಂಪ್ಲೀಟ್ ಅಂತ ತೋರಿಸ್ತಾ ಇದ್ದಾರೆ. ಒಂದ್ಸಲ 2 ಸಲ 3 ಸಲ ಎಕ್ಸಾಮ್ ಬರೀಬೋದು. ವರ್ಷಕ್ಕೆ 3 ಸಲ ಎಕ್ಸಾಮ್ ಬರೋದು ಪಾಸ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಗೈಸ್. ಅದಕ್ಕೋಸ್ಕರ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋ SSLC ಯಾರು ಇರುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಇದು ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ ಮಾತು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಮತ್ತೆ ಮಾತಾಡೋಕೆ ಸಿಕ್ಕಿಯು ಬಾಬಾ.